₹180 ಅದೇನದು ಕ್ರಿಸ್ಮಸ್ ಸ್ಟೋಲನ್. ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೊಸಬ್ರು ವಿಡಿಯೋಸ್ ನೋಡ್ತಾ ಇದ್ರೆ ನನ್ನ ಹೆಸರು ದಿವ್ಯಾ, ನಾನು ಬೆಂಗಳೂರಿನಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಇವತ್ತಿನ ಈ ವಿಡಿಯೋನ ಈಗ ಶುರು ಮಾಡೋಣ. ಸೊ ಎಸ್, 2024 ಈ ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ ಇವತ್ತು. ಅಂಡ್ ಇವತ್ತು ಭಾನುವಾರ, ಸೊ ಈ ವರ್ಷದ ಲಾಸ್ಟ್ ಭಾನುವಾರ ಕೂಡ. ಅಂಡ್ ವ್ಲಾಗ್ ಮಾಡೋದ ಬೇಡವಾ, ಫುಲ್ ಕನ್ಫ್ಯೂಷನ್ ಇದೆ. ಬಟ್ ಐ ಥಾಟ್ ಈ ವರ್ಷದ ಒಂದು ಲಾಸ್ಟ್ ವ್ಲಾಗ್ ಕೂಡ ಮಾಡೋಣ ಅಂತ ಹೇಳಿ ಬೆಳಗಿನ ವ್ಲಾಗ್ನ ಶುರು ಮಾಡಿದೆ. ಸೊ ಬೆಳಗ್ಗೆ ಎದ್ದು ಮನೆಗೆ ತಿಂಡಿಗೆ ಇವತ್ತು ಚಪಾತಿ ಹಾಗೆ ಮಟನ್ ಸಾಂಬಾರ್ನ ಮಾಡಿದ್ದೆ. ಸೊ ರೆಸಿಪಿನ ಏನು ಶೂಟ್ ಮಾಡಿಲ್ಲ, ಬಟ್ ಹಾಗೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಸ್ವಲ್ಪ ಶೂಟ್ ಮಾಡಿದೆ. ಅಂಡ್ ನಿಮ್ಗಳ ಜೊತೆ ಕೆಲವು ವಿಷಯಗಳನ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನೀವು ಬ್ಲಾಗಲ್ಲಿ ಮುಂದಕ್ಕೆ ನೋಡ್ತೀರಾ. ಅಂಡ್ ಈಗ ಸದ್ಯಕ್ಕೆ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿ ಬಂದು ಕೂತಿದ್ದೀನಿ. ಡ್ರೆಸ್ ಚೇಂಜ್ ಮಾಡಬೇಕು, ಆಚೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಂಡ್ ರ್ಯಾಂಡಮ್ ಆಗಿ ಡಿಸೈಡ್ ಮಾಡಿ ಇವತ್ತು ಮೈಸೂರಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದೀವಿ. ಜಸ್ಟ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ಅಂಡ್ ಹೈವೇನಲ್ಲಿ ನಾನು ಕಾರ್ ಓಡಿಸಿರ್ಲಿಲ್ಲ, ಸೊ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಅಂಡ್ ಸದ್ಯಕ್ಕೆ ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳಿ ಹೋಗೋಣ ಅಂತ ಸಡನ್ ಆಗಿ ಪ್ಲಾನ್ ಮಾಡಿ ಹೊರಡ್ತಾ ಇದೀವಿ. ಸೊ ಯಾವುದೇ ತರದ ಬೇರೆ ಪ್ಲಾನ್ಸ್ಗಳಿಲ್ಲ. ಅಂದ್ರೆ ಅಲ್ಲಿ ಏನ್ ಮಾಡಬೇಕು, ಏನ್ ನೋಡಬೇಕು, ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಸೊ ರ್ಯಾಂಡಮ್ ಆಗಿ ಪ್ಲಾನ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಸೊ ಒಂದು ಸಿಂಪಲ್ ಆಗಿರುವಂಥ ಡೈಲಿ ವ್ಲಾಗ್ ಆಗಿರುತ್ತೆ ಇವತ್ತು. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡ್ತೀನೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಂಡ್ ಇದ್ರ ಜೊತೆಗೆ ಐ ಥಿಂಕ್ ಒಂದು Q&A ಕೂಡ ಮಾಡ್ತೀನಿ ಅಂತ ಹೇಳಿದ್ದೀನಿ, ಸ್ಪೆಷಲಿ 2024 ಬಗ್ಗೆ. ಅಂಡ್ ನನ್ನ 2024 ಜರ್ನಿ ಯಾವ ರೀತಿ ಇತ್ತು, ಅಥವಾ ಈ ವರ್ಷ ನನ್ನಲ್ಲಿ ಯಾವ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ, ಸೊ ಎಲ್ಲದನ್ನು ಐ ಥಿಂಕ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಪ್ರಾಬಬ್ಲಿ ಅದೇ ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ 2025ಗೆ. ಖಂಡಿತವಾಗ್ಲೂ ವೆರಿ 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 ಸ್ಪೆಷಲ್ ಇಯರ್ ನನಗೆ 2024. ಸೊ ಯಾಕೆ ಏನು ಅಂತ ಬ್ಲಾಗಲ್ಲಿ ನಿಮ್ಮ ಜೊತೆ ಎಲ್ಲ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತೀನಿ. ಅಂಡ್ ಸದ್ಯಕ್ಕೆ ಈಗ ಬೇಗ ರೆಡಿ ಆಗೋಣ. ಅಂಡ್ ರೆಡಿ ಎಲ್ಲ ಆಗೋಗಿದೆ. ಸೊ ಐ ಥಿಂಕ್ ಐ ಜಸ್ಟ್ ಹ್ಯಾವ್ ಟು ಚೇಂಜ್ ಮೈ ಡ್ರೆಸ್. ಫುಲ್ ಕ್ಯಾಶುವಲ್ ಆಗಿರುವಂಥ ಔಟ್ಫಿಟ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಪ್ರಾಬ್ಲಿ ಸಮ್ ಡೆನಿಮ್ ಪಿಕ್ ಮಾಡ್ತೀನಿ. ಅಂಡ್ ಅದಾದ್ಮೇಲೆ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ಎಸ್, ಸದ್ಯಕ್ಕೆ ನಾನು ರೆಡಿಯಾಗಿ ಮನೆಯಿಂದ ಹೊರಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಹೋಗಿ ಬೆಳಗ್ಗೆಯಿಂದ ಏನೇನಾಗಿದೆ ಎಲ್ಲ ನೋಡ್ಕೊಂಬನ್ನಿ. ಅಂಡ್ ಅದಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಮತ್ತೊಂದು ಹೊಸ ಪ್ರಾಡಕ್ಟ್ನ ಕೂಡ ನನ್ನ ಕಿಚನ್ಗೆ ತರಿಸಿನಿ. ಇದು ಅಗಾರೋರ್ ಅವರ ಸ್ಟ್ಯಾಂಡ್ ಮಿಕ್ಸರ್ ವಿತ್ 5 ಲೀಟರ್ ಕೆಪಾಸಿಟಿ. ಈ ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒಂದು ಸ್ಟೇನ್ಲೆಸ್ ಸ್ಟೀಲ್ ಬೌಲ್ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇದರಲ್ಲಿ 8 ಸ್ಪೀಡ್ ಸೆಟ್ಟಿಂಗ್ ಕೂಡ ಇದೆ. ಅಂದರೆ 0 to 1 ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಿಮಗೆ ಬೇಕಾಗಿರುವಂಥ ಸ್ಪೀಡ್ ಸೆಟ್ಟಿಂಗ್ನ ನೀವು ಮಾಡ್ಕೋಬಹುದು. ಇದ್ರ ಜೊತೆಗೆ ಪಲ್ಸ್ ಅನ್ನೋ ಈ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಈ ಪ್ರಾಡಕ್ಟ್ನ ಓಪನ್ ಮತ್ತು ಕ್ಲೋಸ್ ಮಾಡೋದು ಕೂಡ ತುಂಬಾ ಈಸಿ. ನಾನು ಡೆಮಾನ್ಸ್ಟ್ರೇಟ್ ಮಾಡಿ ಕೂಡ ನಿಮಗೆಲ್ಲ ತೋರಿಸ್ತಾನೆ. ಒಂದು ಸೆಕ್ಯೂರಿಟಿ ಲಾಕ್ ಥರ ಈ ಬಟನ್ ಇರುತ್ತೆ. ಸೊ ಈ ಲಿವರ್ನ ನೀವು ಪ್ರೆಸ್ ಮಾಡಿಕೊಂಡು ಇದನ್ನ ಓಪನ್ ಮತ್ತು ಕ್ಲೋಸ್ ಮಾಡ್ಬೋದು. ತುಂಬಾ ಈಸಿ, ಹಾಗೆ ತುಂಬಾ ಕನ್ವೀನಿಯಂಟ್ ಆಗಿ ಕೂಡ ಇದೆ. ಹಾಗೆ ಸ್ಟ್ಯಾಂಡ್ ಮಿಕ್ಸರ್ ಜೊತೆ ಬಂದಿರುವಂಥ ಎಲ್ಲ ಅಟ್ಯಾಚ್ಮೆಂಟ್ನ ಕೂಡ ನಿಮಗೆಲ್ಲ ತೋರಿಸ್ತಾನೆ. ಮೊದಲಿಗೆ ಇರೋದು ಈ ಸ್ಟೇನ್ಲೆಸ್ ಸ್ಟೀಲ್ ಬೌಲ್, ಮಿಕ್ಸಿಂಗ್ ಬೌಲ್ ಅಂತ ಕರಿಬಹುದು. ಇದು ಆಲ್ಮೋಸ್ಟ್ 5 ಲೀಟರ್ ಕೆಪಾಸಿಟಿ ಕೂಡ ಇದೆ. ನೆಕ್ಸ್ಟ್ ತೋರಿಸ್ತಾ ಇರೋದು ಮಿಕ್ಸರ್ ಅಂಡ್ ಬೀಟರ್ ಅಂತ. ಇದನ್ನ ನಾವು ವಿಪ್ಪಿಂಗ್ ಕ್ರೀಮ್ ಬೀಟ್ ಮಾಡೋದಕ್ಕೆ ಅಥವಾ ಎಗ್ಸ್ನ ಬೀಟ್ ಮಾಡೋದಕ್ಕೆ ಬಳಸ್ಬೋದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಡೋ ಅಟ್ಯಾಚ್ಮೆಂಟ್ ಅಂತ. ಇದನ್ನ ನಾವು ಚಪಾತಿ ಹಿಟ್ಟು ಕಲ್ಸೋದಕ್ಕೆ ಅಥವಾ ಬ್ರೆಡ್ ಅಥವಾ ಕುಕೀಸ್ ಏನಾದ್ರು ಮಾಡ್ಬೇಕಾದ್ರೆ ಡೋ ಮಾಡ್ತೀವಲ್ಲ, ಸೊ ಆ ಥರ ಮಾಡ್ಬೇಕಾದ್ರೆ ಈ ಅಟ್ಯಾಚ್ಮೆಂಟ್ನ ಯೂಸ್ ಮಾಡ್ಕೋಬಹುದು. ಲಾಸ್ಟಲ್ಲಿ ಇದನ್ನು ತೋರಿಸ್ತಾ ಇರೋ ಈ ಅಟ್ಯಾಚ್ಮೆಂಟ್, ಇದು ಮಿಕ್ಸಿಂಗ್ ಅಟ್ಯಾಚ್ಮೆಂಟ್ ಅಂತ. ಇದನ್ನ ನಾವು ನಾರ್ಮಲ್ ಆಗಿ ಕೇಕ್ ಬ್ಯಾಟರ್ನ ಬೀಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಮಿಕ್ಸಿಂಗ್ ಬೌಲ್ನ ಅಟ್ಯಾಚ್ ಮಾಡೋದು ಕೂಡ ತುಂಬಾನೇ ಈಸಿ. ಸ್ಟ್ಯಾಂಡ್ ಮಿಕ್ಸರ್ ಒಳಗಡೆ ಇಟ್ಟು ಲಾಕ್ ಅಂತ ಕೆಳಗಡೆ ನಿಮಗೆ ಆರೋ ಮಾರ್ಕ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಆ ರೀತಿ ನೀವು ತಿರ್ಗಿಸಿದ್ರೆ ಅದು ನೀಟಾಗಿ ಕುತ್ಕೊಡುತ್ತೆ. ಅಟ್ಯಾಚ್ಮೆಂಟ್ಸ್ನ ನಾವು ಪ್ರಾಡಕ್ಟ್ಗೆ ಫಿಕ್ಸ್ ಮಾಡೋದು ಕೂಡ ಸಿಕ್ಕಾಬಟ್ಟೆ ಈಸಿ. ಸೊ ಈ ಲಿವರ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ನ ಮೊದಲಿಗೆ ಓಪನ್ ಮಾಡಿ ಅದಾದ್ಮೇಲೆ ನಮಗೆ ಬೇಕಾಗಿರುವಂಥ ಅಟ್ಯಾಚ್ಮೆಂಟ್ನ ಅಟ್ಯಾಚ್ ಮಾಡ್ಕೋಬಹುದು. ಎಲ್ ಶೇಪಲ್ಲಿ ನಿಮ್ಗೆ ಅಲ್ಲಿ ಮಾರ್ಕ್ ಕೂಡ ಇರುತ್ತೆ. ಸೊ ಅದನ್ನ ನೀವು ಫಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ನೀಟಾಗಿ ಅಟ್ಯಾಚ್ ಆಗುತ್ತೆ. ತುಂಬಾನೇ ಈಸಿ, ತುಂಬಾನೇ ಕನ್ವೀನಿಯಂಟ್. ಅಟ್ಯಾಚ್ ಮಾಡೋದಾಗಿರ್ಬೋದು ಅಥವಾ ಓಪನ್ ಮಾಡೋದಾಗಿರ್ಬೋದು. ಇದೆಲ್ಲದ್ರ ಜೊತೆಗೆ ಒಂದು ಸ್ಪ್ಲಾಶ್ ಗಾರ್ಡ್ನ ಕೊಟ್ಟಿರ್ತಾರೆ. ಮಿಕ್ಸಿಂಗ್ ಬೌಲ್ನಲ್ಲಿ ನಾವು ಬೀಟ್ ಅಥವಾ ಮಿಕ್ಸ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಪ್ರಾಡಕ್ಟ್ ಎಲ್ಲ ಆಚೆ ಚೆಲ್ಲುತ್ತೆ ಅಂತ ಅನ್ಸಿದ್ರೆ ನಾವು ಈ ಸ್ಪ್ಲಾಶ್ ಗಾರ್ಡ್ನ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಒಂದು ಓಪನಿಂಗ್ ಕೂಡ ಇರುತ್ತೆ. ಸೊ ಅಲ್ಲಿ ನೀವು ಬೇಕಾಗಿರುವಂಥ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್, ವಾಟರ್ ಅಥವಾ ಏನ್ ಬೇಕಾದ್ರೂ ಹಾಕೋದಕ್ಕೆ ನಿಮಗೆ ಸ್ಪೇಸ್ ಕೂಡ ಇರುತ್ತೆ. ನಾನಿವತ್ತು ಇದರಲ್ಲಿ ಚಪಾತಿ ಹಿಟ್ಟನ್ನ ಮೊದಲು ಕಲಸಿ ಟ್ರೈ ಮಾಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಡೋ ಮಿಕ್ಸರ್ ಅಟ್ಯಾಚ್ಮೆಂಟ್ನ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಚಪಾತಿ ಹಿಟ್ಟು, ಸ್ವಲ್ಪ ಉಪ್ಪು ಫಸ್ಟ್ ಹಾಕಿ ಜಸ್ಟ್ ಒಂದ್ಸಲಿ ಇದನ್ನ ಬೀಟ್ ಮಾಡ್ಕೋತಾ ಇದೀನಿ. ಅದಾದ್ಮೇಲೆ ನಿಧಾನಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದೀನಿ. ಒಂದೇ ಸಲ ನೀರನ್ನ ಹಾಕಕ್ಕೆ ಹೋಗಬೇಡಿ. ಸೊ ನೀರನ್ನ ಹಾಕ್ತಾ ಅದು ಮಿಕ್ಸ್ ಆಗ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಬೇಕಾಗುತ್ತೆ ಅಂತ ಹೇಳಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಸ್ವಲ್ಪ ಆಯಿಲ್ನ ಕೂಡ ಬಳಸ್ತಾ ಇದ್ದೀನಿ.
ನಾನು ಪ್ರತಿದಿನ ಆಲ್ಮೋಸ್ಟ್ ಮನೆಯಲ್ಲಿ ಚಪಾತಿ ಮಾಡೋದ್ರಿಂದ ಚಪಾತಿ ಹಿಟ್ಟು ಕಲಿಸೋದೇ ಒಂದು ದೊಡ್ಡ ಕೆಲಸ ಆಗೋಗುತ್ತೆ. ಹಾಗೆ ಮನೆಯಲ್ಲಿ ಕೂಡ ನಾವು ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಹಿಟ್ಟು ಕಳಿಸಲೇಬೇಕು. ಬಟ್ ಈ ಮೆಷಿನ್ನ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ನಂಗೆ ಬರೀ 5 ಮಿನಿಟ್ಸಲ್ಲೇ ಸೂಪರಾಗಿ ತುಂಬಾ ಸಾಫ್ಟ್ ಆಗಿರೋಂಥ ಚಪಾತಿ ಹಿಟ್ಟು ಕೂಡ ರೆಡಿ ಆಯಿತು. ಇನಿಷಿಯಲಿ ಸ್ಪೀಡ್ ಸ್ವಲ್ಪ ಕಮ್ಮಿನಲ್ಲೇ ಸ್ಟಾರ್ಟ್ ಮಾಡಿ ಅದಾದಮೇಲೆ ನೀವು ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೋಬೋದು. ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಚಪಾತಿ ಹಿಟ್ಟನ್ನ ಕಲಿಸಿದೆ ಅಂತ. ತುಂಬಾ ಖುಷಿ ಆಯಿತು, ಯಾಕೆಂದರೆ ಆಲ್ಮೋಸ್ಟ್ 5 ಮಿನಿಟ್ಸ್ ಒಳಗಡೆ ಚಪಾತಿ ಹಿಟ್ಟನ್ನ ಎಷ್ಟು ನೀಟಾಗಿ ಕಲಿಸಿತ್ತು. ಇನ್ಫ್ಯಾಕ್ಟ್ ನಮ್ಮ ಅಮ್ಮ ಕೂಡ ತುಂಬ ಸಾಫ್ಟಾಗಿ ಕಲಿಸ್ತಾರೆ. ಅವ್ರು ಯಾವ ರೀತಿ ಕಲಿಸ್ತಾರೋ ಅದಕ್ಕಿಂತ ಸಾಫ್ಟಾಗಿ ಚಪಾತಿ ಹಿಟ್ಟನ್ನ ನೀರು ಮಾಡಿತ್ತು ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಚಪಾತಿ ಹಿಟ್ಟು ಕಲಿಸಿದ ಮೇಲೆ ನೀವು ಈ ಬೌಲ್ನ ಚೆಕ್ ಮಾಡ್ಬೋದು. ಜಾಸ್ತಿ ಏನು ವೇಸ್ಟೇಜ್ ಆ ಕಡೆ ಈ ಕಡೆ ಏನು ಅಂಟ್ಕೊಂಡಿಲ್ಲ. ಇದ್ರ ಜೊತೆಗೆ ಬಂದಿರುವಂಥ ಮತ್ತೆರಡು ಅಟ್ಯಾಚ್ಮೆಂಟ್ಸ್ನ ಕೂಡ ಯಾವ ರೀತಿ ಬಳಸೋದು ಅಂತ ನಿಮಗೆಲ್ಲ ತೋರಿಸ್ತಾ ಇದೀನಿ. ಒಂದು ಕ್ವಿಕ್ ಡೆಮೋ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನಾನಿಲ್ಲಿ ಮೊದಲು ಕೇಕ್ ಬ್ಯಾಟರ್ ಮಾಡೋದಕ್ಕೆ ಬೇಕಾಗಿರುವಂಥ ಅಟ್ಯಾಚ್ಮೆಂಟ್ನ ಫಿಕ್ಸ್ ಮಾಡಿ ಅದಾದಮೇಲೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ. ಸೊ ಡೀಟೇಲ್ ಆಗಿರುವಂಥ ರೆಸಿಪಿನ ನಾನು ಇವತ್ತು ಶೂಟ್ ಮಾಡಿರಲಿಲ್ಲ, ಬಟ್ ಖಂಡಿತವಾಗ್ಲೂ ಆದಷ್ಟು ಬೇಗ ಪ್ರಾಬ್ಲಿ ಹೊಸ ವರ್ಷದಿಂದ ಸಾಕಷ್ಟು ಬೇಕಿಂಗ್ ರೆಸಿಪೀಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಗೆ ವೆಟ್ ಇಂಗ್ರೀಡಿಯೆಂಟ್ಸ್ ಎರಡನ್ನೂ ಹಾಕಿ ಅದಾದಮೇಲೆ ನಾನು ಇದನ್ನ ವಿಸ್ ಮಾಡ್ಕೋತಾ ಇದ್ದೀನಿ. ನಾನು ಕೋವಿಡ್ ಟೈಮಲ್ಲಿ ಬೇಕಿಂಗ್ ಮಾಡೋದನ್ನ ಶುರು ಮಾಡಿದ್ದು, ಆವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಿಕೊಂಡು ಕೇಕ್ನ ಬೇಕ್ ಮಾಡೋಕ್ಕೆಲ್ಲ ಶುರು ಮಾಡಿದೆ. ಆ್ಯಂಡ್ ಅವಾಗಿಂದನೂ ನಾನು ಈ ಥರದ ಒಂದು ಪ್ರಾಡಕ್ಟ್ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು. ಇನ್ಫ್ಯಾಕ್ಟ್ ಹ್ಯಾಂಡ್ ವಿಸ್ಕರ್ ಇದೆ ನನ್ನ ಹತ್ರ, ಬಟ್ ಈ ಥರದ ಸ್ಟ್ಯಾಂಡ್ ಮಿಕ್ಸರ್ ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ದ ಪ್ರಾಡಕ್ಟ್ ಇಸ್ ಹಿಯರ್. ನೀವು ನೋಡ್ಬೋದು ಎಷ್ಟು ನೀಟಾಗಿ ಬ್ಯಾಟರ್ ರೆಡಿ ಆಗಿದೆ ಅಂತ. 2 ನಿಮಿಷದಲ್ಲಿ ಕೇಕ್ ಬ್ಯಾಟರ್ ಕೂಡ ರೆಡಿ ಆಯಿತು. ಅಂಡ್ ಇದಾದ್ಮೇಲೆ ಇದನ್ನ ನಾನು ಅವನಲ್ಲಿ ಬೇಕ್ ಕೂಡ ಮಾಡಿದ್ದೀನಿ. ಅಂಡ್ ಸ್ಮೈಂಗ್ ಈ ಥರದ ಕೇಕ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಲಾಸ್ಟ್ ಅಟ್ಯಾಚ್ಮೆಂಟ್ ಅಂದರೆ ಇದನ್ನ ನಾವು ಬೀಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ಸೊ ನಾನಿಲ್ಲಿ ವಿಪಿಂಗ್ ಕ್ರೀಮ್ನ ಬೀಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ವಿಪಿಂಗ್ ಕ್ರೀಮ್ ಇರಲಿಲ್ಲ ನನ್ನ ಹತ್ರ, ವಿಪಿಂಗ್ ಪೌಡರ್ ಇತ್ತು. ಸೊ ಪೌಡರ್ ಮತ್ತು ಹಾಲು ಎರಡನ್ನೂ ಹಾಕಿ ನಾನೀಗ ಸದ್ಯಕ್ಕೆ ಇದನ್ನ ಬೀಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಟ್ರಸ್ಟ್ ಮೀ, ಇದನ್ನ ನಾವು ಕೈಯಲ್ಲಿ ಮಾಡೋಕೆ ಹೋದ್ರೆ ಮ್ಯಾನ್ಯುಲಿ ತುಂಬಾನೇ ಟೈಮ್ ಹಿಡಿಯುತ್ತೆ. ಬಟ್ ಈ ಸ್ಟ್ಯಾಂಡ್ ಮಿಕ್ಸರಲ್ಲಿ ಆಲ್ಮೋಸ್ಟ್ 3 ನಿಮಿಷದೊಳಗೆ ವಿಪಿಂಗ್ ಕ್ರೀಮ್ ನೀಟಾಗಿ ಬೀಟ್ ಆಗಿತ್ತು. ನನಗಂತೂ ಈ ಪ್ರಾಡಕ್ಟ್ ಸಿಕ್ಕಾಬಡೆ ಇಷ್ಟ ಆಯಿತು. ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ಬೇಕಿದ್ರೆ ಅದನ್ನು ಕೂಡ ಚೆಕ್ ಮಾಡಿ. ಸೊ ಎಸ್, ಈ ವರ್ಷದ ಕೊನೆ ವ್ಲಾಗ್ ಕೂಡ ಆಗಿರುತ್ತೆ. ಹಾಗೆ ನನಗೆ ನನ್ನ ಜೀವನದಲ್ಲಿ 2024 ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಇಯರ್ಸ್ ಅಂತ ಹೇಳ್ಬೋದು. ಏಕೆಂದರೆ ಯೂಟ್ಯೂಬ್ ಜರ್ನಿನ ಶುರು ಮಾಡಿದೆ. ನನ್ನ ಚಾನೆಲ್ ಇದೇ ವರ್ಷ ಮಾನಿಟೈಸ್ ಕೂಡ ಆಯಿತು. ಐ ಥಿಂಕ್ ತುಂಬ ಎಫರ್ಟ್ಸ್ ಹಾಕಿದ್ದೀನಿ ಈ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಇಲ್ಲಿವರೆಗೂ ಬರೋದಕ್ಕೆ. ಐ ಥಿಂಕ್ ಯಾವುದೂ ಕೂಡ ತುಂಬಾ ಈಸಿಯಾಗಿ ಬರೋದಿಲ್ಲ ಕೂಡ. ಖಂಡಿತವಾಗ್ಲೂ ಈ ವರ್ಷದ ಬಗ್ಗೆ ಸಾಕಷ್ಟು ನಿಮ್ಮ ಜೊತೆ ಮಾತಾಡೋದು ಕೂಡ ಇದೆ. ಆ್ಯಂಡ್ ಅದಕ್ಕೆ ಅಂತ ಒಂದು ಸೆಪರೇಟ್ ಆಗಿರೋಂಥ Q&A ಸೆಷನ್ನ ಕೂಡ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಆಗಿರ್ಬೋದು, ಅಥವಾ ನನ್ನ ಪರ್ಸನಲ್ ರಿಲೇಟೆಡ್ ಸಾಕಷ್ಟು ಕ್ವೆಶನ್ಸ್ ಬಗ್ಗೆ. ಸೊ ಇದ್ರ ಎಲ್ಲದಕ್ಕೂ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಎಸ್, ಇವತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಮೈಸೂರಿಗೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಒಂದು ರ್ಯಾಂಡಮ್ ಪ್ಲಾನ್ ಅಂತ ಹೇಳ್ಬೋದು. ಯಾವುದೇ ಥರದ ಕೆಲಸ ಕೂಡ ಇರಲಿಲ್ಲ, ಜಸ್ಟ್ ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಹೊರಡೋಕ್ಕಿಂತ ಮುಂಚೆ ಮನೆಯಲ್ಲಿ ಎಲ್ಲರಿಗೂ ಇವತ್ತು ಚಪಾತಿ ಹಾಗೆ ಮಟನ್ ಸಾರನ್ನ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ರೆಸಿಪಿನ ಶೂಟ್ ಮಾಡಿಲ್ಲ. ಆ್ಯಂಡ್ ಐ ಆಮ್ ಶೋರ್ ಎಲ್ಲರ ಮನೆಗಳಲ್ಲೂ ಮಟನ್ ಸಾರು ಇದೇ ರೀತಿ ಮಾಡಿರ್ತೀರಾ ಅಂತ. ಸೊ ಹಾಗಾಗಿ ಡೀಟೇಲ್ ಆಗಿ ರೆಸಿಪಿ ತೋರಿಸ್ತಿಲ್ಲ, ಬಟ್ ರೆಸಿಪಿ ಬೇಕಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚಪಾತಿ ಮಟನ್ ಸಾರು ಎರಡೂ ರೆಡಿ ಆಯಿತು. ಸೊ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಅದಾದಮೇಲೆ ನಾವು ಸುಮಾರು ಮಧ್ಯಾಹ್ನ 1:30-2 ಗಂಟೆ ಹಂಗೆ ಮನೆಯಿಂದ ಹೊರಟ್ವಿ. ಆ್ಯಂಡ್ ತುಂಬಾ ಸಿಂಪಲ್ ಮತ್ತು ಕ್ಯಾಶುವಲ್ ಆಗಿರುವಂಥ ಔಟ್ಫಿಟ್ನ ಇವತ್ತು ಹಾಕಿದ್ದೀನಿ ನಾನು. ಆ್ಯಂಡ್ ನನಗೆ ಈ ರೀತಿ ಸ್ಟೈಲ್ ಮಾಡೋದು ಕೂಡ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಇತ್ತೀಚೆಗಷ್ಟೇ ಕಾರ್ ತೊಗೊಂಡಿದ್ದೆ. ಸೊ ಇವತ್ತು ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೈಸೂರಿಗೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್. ಹಾಗೆ ಈ ವರ್ಷದ ಮತ್ತೊಂದು ಬಿಗ್ ಮೈಲ್ ಸ್ಟೋನ್ ನನಗೆ ಅಂತ ಹೇಳಿದ್ರೆ ಈ ಕಾರ್ನ ನಾನು ತೊಗೊಂಡಿರೋದು. ಐ ಥಿಂಕ್ ನನ್ನ ದುಡ್ಡಲ್ಲಿ ನನ್ನ ಎಫರ್ಟ್ಸಲ್ಲಿ ನಾನು ಈ ಕಾರ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಫಾರ್ ಮೀ ಈ ವರ್ಷದಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಈ ರೀತಿ ನಾನು ಅಂದರೆ ಈ ಕಾರ್ಗೆ ಆಲ್ಮೋಸ್ಟ್ ಒಂದು 10.5 lakhs ಏನೋ ಪೇ ಮಾಡಿದ್ದೀನಿ. ಬಟ್ ಖಂಡಿತವಾಗ್ಲೂ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದಾಗ ಲಕ್ಷಾಂತರ ರೂಪಾಯಿ ನಾನು ಅಲ್ಲೂ ಕೂಡ ಕೊಟ್ಟಿದ್ದೀನಿ. ಬಟ್ ಕಾರ್ ಅಂತ ನಾನು ಇದೇ ಫಸ್ಟ್ ಟೈಮ್ ತೊಗೊಂಡಿದ್ದು. ಹಾಗಾಗಿ ಐ ಥಿಂಕ್ ಈ ಕಾರ್ ನನಗೆ ಸಿಕ್ಕಾಬಟ್ಟೆ ಸ್ಪೆಷಲ್. ಅಪ್ಕಮಿಂಗ್ ಇಯರ್ಸ್ಗಳಲ್ಲಿ ನಾನು ಬೇರೆ ಕಾರ್ ಚೇಂಜ್ ಮಾಡ್ಬೋದು ಅಥವಾ ಬೇರೆ ಹೊಸ ಕಾರ್ಗಳನ್ನ ತೊಗೋಬೋದು. ಬಟ್ ಐ ಥಿಂಕ್ ದಿಸ್ ಫಸ್ಟ್ ಕಾರ್ ಇಸ್ ಆಲ್ವೇಸ್ ಗೋನ್ ಟು ರಿಮೇನ್ ಸ್ಪೆಷಲ್. ಸೊ ಎಸ್, ಐ ಥಿಂಕ್ ವೆರಿ ಪ್ರೌಡ್ ಮೂಮೆಂಟ್ ನಾನು ಕೂಡ. ಆ್ಯಂಡ್ ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ಐ ಥಿಂಕ್ ಸ್ಪೆಷಲಿ ನನ್ನ 2024 ಜರ್ನಿ ವಿಡಿಯೋ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಸಾಕಷ್ಟು ಡೀಟೇಲ್ಸ್ ಹಾಗೆ ನನಗೆ ಯಾವ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಈ ವರ್ಷದಲ್ಲಿ ಎಲ್ಲದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಐ ಥಿಂಕ್ ಅದೇ ಫಸ್ಟ್ ವ್ಲಾಗ್ ಆಗಿರುತ್ತೆ 2025ನಲ್ಲಿ. ಆಗಲೇ ಹೇಳ್ದಂಗೆ ಮಧ್ಯಾಹ್ನ ಹೊರಟ್ವಿ, ಬಟ್ ಆಲ್ಮೋಸ್ಟ್ 1.5 hour ಅಷ್ಟರಲ್ಲಿ ನಾವು ಮೈಸೂರನ್ನ ಕೂಡ ರೀಚ್ ಆದ್ವಿ. ಆ್ಯಂಡ್ ಆಬ್ವಿಯಸ್ಲಿ ಮೈಸೂರು ಹೈವೇ ಇರೋದ್ರಿಂದ ತುಂಬ ಬೇಗನೆ ಈಗ ರೀಚ್ ಕೂಡ ಆಗ್ಬೋದು. ಆ್ಯಂಡ್ ನಾನು ಫಸ್ಟ್ ಟೈಮ್ ಹೈವೇನಲ್ಲಿ ಗಾಡಿ ಓಡಿಸ್ತಾ ಇದ್ದಿದ್ದು. ಸೊ ಒಂದು ಪ್ರಾಕ್ಟೀಸ್ ಥರ ಆಗಲಿ ಅಂತ ಹೇಳಿ ನಾನು ಇಲ್ಲಿಗೆ ಇವತ್ತು ಬಂದಿದ್ದು ಕೂಡ. ಆ್ಯಂಡ್ ಯಾವುದೇ ಥರದ ಬೇರೆ ಪ್ಲಾನ್ಸ್ ಇರಲಿಲ್ಲ, ಅಥವಾ ಇದೇ ಜಾಗಕ್ಕೆ ಹೋಗಬೇಕು ಅಲ್ಲೇ ಹೋಗಬೇಕು ಅಂತ ಯಾವುದೇ ಥರದ ಪ್ಲಾನ್ಸ್ ಇರಲಿಲ್ಲ. ಸೊ ರ್ಯಾಂಡಮಾಗಿ ಬಂದ್ವಿ, ಏನೇನು ನೋಡೋಕ್ಕಾಗುತ್ತೋ ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಮಾಡೋಣ ಅಂತೇಳಿ. ನಾವಿಲ್ಲಿ ಮೊದಲು ಬಂದಿರೋದು ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ಅಂತ. ಐ ಥಿಂಕ್ ಇದು ಇತ್ತೀಚೆಗಷ್ಟೇ ಓಪನ್ ಆಗಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ರದ್ದು ಹಲವಾರು ರೀಲ್ಸ್ ಕೂಡ ನೋಡಿದ್ವಿ. ಆ್ಯಂಡ್ ಮೈ ಹಸ್ಬೆಂಡ್ ಲವ್ಸ್ ಮೈಸೂರು ಪಾರ್ಕ್. ಅಂದರೆ ಅವ್ನಿಗೆ ಸಿಕ್ಕಾಬಟ್ಟೆ ಇಷ್ಟ ಮೈಸೂರು
ಮೈಸೂರು ಪಾಕ್. ಇನ್ಫ್ಯಾಕ್ಟ್ ನಾವು ಇವತ್ತು ಬಂದಿರೋದು ಐ ಥಿಂಕ್ ಅದೇ ರೀಸನಿಂದ. ಆ್ಯಂಡ್ ಇಲ್ಲಿ ಇಟ್ಸ್ ಅ ಬಿಗ್ ಔಟ್ಲೆಟ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ವೆರೈಟೀಸ್ ಆಫ್ ಮೈಸೂರು ಪಾಕ್ ಇಲ್ಲಿ ಅವೈಲಬಲ್ ಇದೆ. ಫಸ್ಟ್ ಟೈಮ್ ನಾನು ಈ ಥರದ ಮೈಸೂರು ಪಾಕ್ಸ್ನೆಲ್ಲ ನೋಡಿದ್ದು ಕೂಡ. ಮಿಲೆಟ್ ಮೈಸೂರು ಪಾಕ್ಸ್ ಇದೆ, ಮಿಲೆಟ್ ವಿತ್ ಜಾಗ್ರಿ ಮೈಸೂರು ಪಾಕ್ ಇದೆ, ಮೈಸೂರು ಪಾಕ್ ಪೇಡ ಕೂಡ ಇತ್ತು. ಆ್ಯಂಡ್ ಇದ್ರ ಜೊತೆಗೆ ಬೇರೆ ಬೇರೆ ಸ್ವೀಟ್ಸ್, ಇದ್ರ ಜೊತೆಗೆ ನಮ್ಕೀನ್ಸ್, ಚಾಕ್ಲೇಟ್ಸ್ ಎಲ್ಲ ಥರದಿತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಐ ಥಿಂಕ್ ಇಲ್ಲೇ ನೀವು ನೋಡ್ಬೋದು ಇವರು ಯಾವ ರೀತಿ ಮೈಸೂರು ಪಾಕ್ನ ಪ್ರಿಪೇರ್ ಮಾಡ್ತಾರೆ ಅಂತ. ತುಂಬಾ ಕ್ಲೀನ್ ಆಗಿರುವಂಥ ಕಿಚನ್, ಹಾಗೆ ತುಂಬಾ ಚೆನ್ನಾಗಿ ಎಲ್ಲ ನಿಮಗೆ ಕಾಣಿಸುತ್ತೆ ಆಚೆಗಡೆಯಿಂದ. ಒಳಗಡೆ ನಿಮಗೆ ಎಂಟ್ರಿ ಇರಲಿಲ್ಲ, ಬಟ್ ಆಚೆಯಿಂದ ನೀವು ನೋಡ್ಬೋದು ಯಾವ ರೀತಿ ಮಾಡ್ತಾರೆ ಅಂತ. ಸೊ ಇಲ್ಲಿ ಬೇರೆ ಬೇರೆ ಹಲವಾರು ಸ್ವೀಟ್ಸ್ ಕೂಡ ಇತ್ತು. ಸೊ ನಾವಿಲ್ಲಿ ಮನೆಗೆ ಬೇಕಾಗಿರುವಂಥ ಕೆಲವು ಸ್ವೀಟ್ಸ್ನ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಐ ಥಿಂಕ್ ವೆರೈಟೀಸ್ ವರ್ ಟೂ ಮೆನಿ. ಐ ಥಿಂಕ್ ಯಾವ್ದು ತೊಗೋಬೇಕು ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಇಲ್ಲಿದ್ದಂಥ ಎಲ್ಲ ವೆರೈಟೀಸ್ ಆಫ್ ಮೈಸೂರು ಪಾಕ್ನ ನಾವು ಸ್ಮಾಲ್ ಕ್ವಾಂಟಿಟಿನಲ್ಲಿ ಪಾರ್ಸಲ್ನ ತೊಗೊಂಡ್ವಿ. ಆ್ಯಂಡ್ ಮೈಸೂರು ಪೇಡ ಅಂತ ಕೂಡ ಇತ್ತು. ಸೊ ಇದನ್ನು ಇನ್ಫ್ಯಾಕ್ಟ್ ನಾನು ಇನ್ನೂ ವಾಪಸ್ ಬಂದಮೇಲೆ ಕೂಡ ಇನ್ನೂ ಟೇಸ್ಟೇ ಮಾಡಿಲ್ಲ. ಸೊ ಟೇಸ್ಟ್ ಮಾಡಿ ನೋಡ್ಬೇಕು ಯಾವ ರೀತಿ ಇತ್ತು ಅಂತ. ಬಟ್ ಐ ಥಿಂಕ್ ಓವರ್ ಆಲ್ ಡೆಫಿನೆಟಾಗಿ ಮೈಸೂರು ಪಾಕ್ ಚೆನ್ನಾಗಿತ್ತು. ಆ್ಯಂಡ್ ನೀವೇನಾದರೂ ಮೈಸೂರು ಪಾಕ್ ಫ್ಯಾನ್ ಆಗಿದೆ ಖಂಡಿತವಾಗ್ಲೂ ಈ ಜಾಗನ ಒಂದ್ಸಲಿ ಟ್ರೈ ಮಾಡಿ. ಆ್ಯಂಡ್ ಇದಿರೋದು ಚಾಮುಂಡಿ ಬೆಟ್ಟ ರೋಡಲ್ಲಿ ಅನಿಸುತ್ತೆ. ನನಗೆ ಎಕ್ಸಾಕ್ಟಾಗಿ ಲೊಕೇಶನ್ಸ್ ಎಲ್ಲ ಗೊತ್ತಿಲ್ಲ, ಬಟ್ ಐ ಥಿಂಕ್ ಗೂಗಲ್ ಮ್ಯಾಪಲ್ಲಿ ಇವ್ರ ಲೊಕೇಶನ್ ಇದೆ. ಸೊ ನೀವು ಆರಾಮಾಗಿ ಇಲ್ಲಿ ಹೋಗ್ಬೋದು. ಆ್ಯಂಡ್ ಇಲ್ಲಿ ಐ ಆಲ್ಸೋ ಮೆಟ್ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡ್ಸಿದ್ದಕ್ಕೆ ಕೂಡ. ಸೊ ಇಟ್ ರಿಯಲಿ ಫೀಲ್ಸ್ ಗುಡ್ ನೀವುಗಳು ಬಂದು ನಮ್ಮನ್ನ ಮಾತಾಡಿಸಿದಾಗ. ಆ್ಯಂಡ್ ಇಲ್ಲಿ ಶಾಪಿಂಗ್ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ನಾವು ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತೇಳಿ ಹೊರಡ್ತಾ ಇದ್ವಿ. ಆ್ಯಂಡ್ ಬೆಳಗ್ಗೆ ಲೇಟಾಗಿ ಊಟ ಮಾಡಿದ್ವಿ, ಹಾಗಾಗಿ ಅಷ್ಟೊಂದೇನು ಹೊಟ್ಟೆ ಕೂಡ ಹಸಿತಾ ಇರಲಿಲ್ಲ. ಆ್ಯಂಡ್ ನನಗೆ ಮೈಸೂರು ಬಂದಾಗ ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ ಇಸ್ ಡೆಫಿನೆಟ್ಲಿ ಮೈಲಾರಿ ದೋಸೆ. ಆಲ್ಮೋಸ್ಟ್ ಸಂಜೆ 4 ಗಂಟೆ ಹತ್ತತ್ರ ಆಗಿತ್ತು. ಆ್ಯಂಡ್ ಬೆಳಗ್ಗೆ 11 ಗಂಟೆ ಹಂಗೆ ಮನೆಯಲ್ಲಿ ತಿಂದಿದ್ದು, ಹಾಗಾಗಿ ಸ್ವಲ್ಪ ಹೊಟ್ಟೆ ಕೂಡ ಹಸಿತಾ ಇತ್ತು. ಆ್ಯಂಡ್ ಐ ಆಮ್ ಅ ದೋಸೆ ಲವರ್. ಐ ಥಿಂಕ್ ನನಗೆ ದೋಸೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಪ್ರತಿದಿನ ದೋಸೆ ತಿನ್ನೋಕೆ ಕೊಟ್ಟರು ಕೂಡ ಕಣ್ಣು ಮುಚ್ಕೊಂಡು ತಿಂತೀನಿ, ಅಷ್ಟು ಇಷ್ಟ ನನಗೆ ದೋಸೆ. ಆ್ಯಂಡ್ ಮೈಸೂರಲ್ಲಿ ಮೈಲಾರಿ ದೋಸೆ ಅಂತೂ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು, ಅವರ ಸಾಗು ಮಸಾಲೆ ದೋಸೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಸೊ ಎಸ್, ಬಿಸಿ ಮತ್ತು ಸೂಪರ್ ಆಗಿರೋಂಥ ದೋಸೆ ತಿಂದು ಅದಾದಮೇಲೆ ನೆಕ್ಸ್ಟ್ ನಾವು ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಮೈಸೂರಲ್ಲಿ ಐ ಥಿಂಕ್ ತುಂಬಾ ಫೇಮಸ್ ಆಗಿರುವಂಥ ಕೆಫೆ ಕೂಡ ಒಂದಿತ್ತು, ಸಾಪಾ ಕೆಫೆ ಅಂತ. ಐ ಥಿಂಕ್ ಇದನ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ. ಸೊ ಈ ಜಾಗ ಯಾವ ರೀತಿ ಇದೆ ಅಂತ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಫುಲ್ ಕ್ರೌಡ್ ಇದೆ ಸರ. ಐ ಥಿಂಕ್ ಮೈಸೂರಲ್ಲಿ ಇದ್ದವರೆಲ್ಲ ಇವತ್ತು ಸಾಪಾ ಕೆಫೆನಲ್ಲಿ ಇದ್ರು ಅಂತ ಹೇಳ್ಬೋದು, ಏಕೆಂದರೆ ಅಷ್ಟು ರಶ್ ಇತ್ತು. ಆಲ್ಮೋಸ್ಟ್ 1 hour ವೇಟಿಂಗ್ ಟೈಮ್ ಅಂತ ಕೂಡ ಹೇಳಿದ್ರು. ಅಷ್ಟೊತ್ತು ವೆಯ್ಟ್ ಮಾಡೋಷ್ಟು ಪೇಷನ್ಸ್ ನನಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಇಬ್ರಿಗೂ ಇರಲಿಲ್ಲ. ಬಟ್ ಇಲ್ಲೇ ಕೆಲವು ಟೇಕ್ ಅವೇಸ್ನ ತೊಗೊಂಡ್ವಿ ನಾವು. ಸೊ ಕ್ರಿಸ್ಮಸ್ ಸ್ಪೆಷಲ್ ಕೆಲವು ಕೇಕ್ಸ್ನ ಕೂಡ ಮಾಡಿದ್ರು. ಇದ್ರ ಜೊತೆಗೆ ಅವರ ಫೇಮಸ್ ಕೆಲವು ಬೇರೆ ಬೇರೆ ವೆರೈಟೀಸ್ ಕೂಡ ಇತ್ತು. ಆ್ಯಂಡ್ ನನಗೆ ಬೇಕಾಗಿರೋಂಥ ಐಟಮ್ಸ್ನ ಬೇಗ ಪಾರ್ಸಲ್ ತೊಗೊಂಡು ಅದಾದಮೇಲೆ ಕಾರಲ್ಲಿ ಹೋಗ್ತೀನಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಪ್ರಾಬಬ್ಲಿ ಮೈಸೂರಲ್ಲಿ ಈ ಥರ ಕೆಫೇಸ್ ತುಂಬ ಕಮ್ಮಿ ಇರೋದ್ರಿಂದ ಐ ಥಿಂಕ್ ಇದು ಇಷ್ಟೊಂದು ಓವರ್ ಕ್ರೌಡ್ ಆಗಿತ್ತು ಅಂತ ಕೂಡ ಹೇಳ್ಬೋದು. ಈಗ ಬೆಂಗಳೂರಲ್ಲಿ ಐ ಥಿಂಕ್ ರೋಡ್ಗೆ ಒಂದೊಂದು ಕೆಫೆಗಳಿದೆ. ಸೊ ದ್ಯಾಟ್ ಕ್ಯಾನ್ ಆಲ್ಸೋ ಬಿ ಒನ್ ಆಫ್ ದ ರೀಸನ್. ಬಟ್ ಟೇಸ್ಟ್ ಮಾಡಿ ನೋಡೋಣ ಇದು ಯಾವ ರೀತಿ ಇತ್ತು ಅಂತ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದಕ್ಕೆ ಸಿಕ್ಕಾಬಡೆ ಹೈಪ್ ಕೂಡ ಇದೆ. ಆ್ಯಂಡ್ ನನ್ನ ವೀಕ್ ಪಾಯಿಂಟ್ ಇಸ್ ಡೆಸರ್ಟ್ ಅಂತ ಹೇಳ್ಬೋದು. ನನಗೆ ಏನೇ ತಿಂದಾದ್ಮೇಲೆ ಡೆಸರ್ಟ್ ಬೇಕೇ ಬೇಕು. ಸೊ ಸೂಪರ್ ಆಗಿರೋಂಥ ದೋಸೆ ಬ್ಯಾಟಿಂಗ್ ಮಾಡಾದ್ಮೇಲೆ ಏನಾದರೂ ಸ್ವೀಟ್ ತಿನ್ನೋಣ ಅನ್ನಿಸ್ತಿತ್ತು. ಸೊ ಅದೇ ರೀಸನ್ಗೆ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇಲ್ಲಿದ್ದಂಥ ಕ್ರೌಡ್ನ ನೋಡಿ ಅದಾದಮೇಲೆ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಏನೇನು ತೊಗೊಂಡಿದ್ದೀನಿ ಅಂತ ಕೂಡ ಕ್ವಿಕಾಗಿ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಡೆಫಿನೆಟ್ ಆಗಿ ಇಲ್ಲಿ ಪ್ರೈಸಸ್ ಆರ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. 180 rupees. ಅದೇನದು ಕ್ರಿಸ್ಮಸ್ ಸ್ಟೋಲನ್ ಹೆಂಗಿದೆ ತೋರ್ಸ. ಸ್ಮೆಲ್ ನೋಡಿ ಚಿನ್ನ, ಆಲ್ಕೋಹಾಲ್ದು ಫುಲ್ ರಮ್ ಸ್ಮೆಲ್ ಇದೆ. ಸಾದ್ಯಾ ತಿನ್ನು, ಇಟ್ಸ್ ಗುಡ್. ಸೊ ಇಸ್ ಖಂಡಿತವಾಗ್ಲೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಒಕೇಶನಲಿ ಟ್ರೈ ಮಾಡೋದಕ್ಕೆ ಐ ಥಿಂಕ್ ಇಟ್ಸ್ ಸ್ಟಿಲ್ ಓಕೆ. ಆ್ಯಂಡ್ ತುಂಬಾ ಸಟಲ್ ಆಗಿರುವಂಥ ಫ್ಲೇವರ್ಸ್, ತುಂಬ ಸ್ವೀಟ್ ಇರಲಿಲ್ಲ ಕೂಡ. ಆ್ಯಂಡ್ ಹಾಗಾಗಿ ನನಗೂ ಕೂಡ ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆಲ್ಮೋಸ್ಟ್ ಸಂಜೆ 7 ಗಂಟೆ ಹತ್ತತ್ರ ಆಯಿತು. ಆ್ಯಂಡ್ ಮೈಸೂರಲ್ಲಿ ಪ್ರತಿ ಭಾನುವಾರ 7 ಗಂಟೆಗೆ ಪ್ಯಾಲೇಸ್ದು ಪೂರ್ತಿ ಲೈಟ್ಸ್ ಕೂಡ ಆನ್ ಆಗಿರುತ್ತೆ. ಪ್ಯಾಲೇಸ್ ಒಳಗಡೆ ಹೋಗೋಷ್ಟು ಪೇಷನ್ಸ್ ಇಬ್ರಿಗೂ ಇರಲಿಲ್ಲ. ಆ್ಯಂಡ್ ಬೇರೆ ಬೇರೆ ಎಕ್ಸಿಬಿಷನ್ಸ್ ಹಾಗೆ ಬೇರೆ ಬೇರೆ ಅಟ್ರಾಕ್ಷನ್ಸ್ ಎಲ್ಲ ಕೂಡ ಇತ್ತು. ಆದರೆ ನಾವು ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಜಸ್ಟ್ ಒಂದು ಲಾಂಗ್ ಡ್ರೈವ್ ಆಗಲಿ ಅಂತ ಹೇಳಿ ನಾವು ಇಲ್ಲಿಗೆ ಬಂದಿದ್ದು. ಸೊ ಇದಾದಮೇಲೆ ಊಟ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಆಚೆ ಕಡೆಯಿಂದನೇ ಲೈಟಿಂಗ್ಸ್ನ ಕೂಡ ನೋಡಿದ್ವಿ. ತುಂಬಾ ರ್ಯಾಂಡಮ್ ಆಗಿ ಪ್ಲ್ಯಾನ್ ಮಾಡಿ ಇವತ್ತು ಬಂದಿದ್ದು. ಆ್ಯಂಡ್ ಸ್ಮಯ ಕೂಡ ನಮ್ಮ ಜೊತೆ ಇರಲಿಲ್ಲ. ಸೊ ಹಾಗಾಗಿ ಫುಲ್ ಪೀಸ್ಫುಲ್ ಆಗಿರುವಂಥ ಒಂದು ಟ್ರಿಪ್ ಅಂತ ಹೇಳ್ಬೋದು. ಟ್ರಿಪ್ ಅಂತ ಅಲ್ಲ, ಐ ಥಿಂಕ್ ಡೇ ಔಟಿಂಗ್ ಅಂತ ಹೇಳ್ಬೋದು.
ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅವ್ರು ಪಿ ಯುನಲ್ಲಿದ್ದಾಗ ಮೈಸೂರಲ್ಲೇ ಓದ್ತಾ ಇದ್ದಿದ್ದು. ಸೊ ಈ ಆಲ್ಸೋ ಹ್ಯಾಡ್ ಅ ಲಾಡ್ ಆಫ್ ನಾಸ್ಟಾಲಿಕ್ ಮೆಮೊರೀಸ್ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಕೂಡ ಸಾಕಷ್ಟು ಮಾತಾಡ್ತಾ ಇದ್ವಿ. ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಇದಾದ್ಮೇಲೆ ನಾನು ಜಾಸ್ತಿ ಏನು ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಕೂಡ ಆಗಿದೆ. ಹಾಗಾಗಿ ವ್ಲಾಗ್ನ ನಾನು ಸದ್ಯಕ್ಕೆ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಈ ವ್ಲಾಗ್ನ ಮುಗಿಸೋಕ್ಕಿಂತ ಮುಂಚೆ ಹಾರ್ಟ್ ಫೆಲ್ ಥ್ಯಾಂಕ್ ಯು ಫಾರ್ ಈಚ್ ಆ್ಯಂಡ್ ಎವ್ರಿಬಡಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರ್ಯಾರು ವೀಡಿಯೋಸ್ನ ನೋಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಿಮ್ಮೆಲ್ಲರ ಸಪೋರ್ಟ್ ಮೀನ್ಸ್ ಅ ಲಾಟ್ ಟು ಮೀ. ಈ ವರ್ಷ ಐ ಥಿಂಕ್ ಖಂಡಿತವಾಗ್ಲೂ ಅಷ್ಟೊಂದು ಕನ್ಸಿಸ್ಟೆಂಟಾಗಿ ನಾನು ಇರಲಿಲ್ಲ, ಬಟ್ ಇಟ್ಸ್ ಅ ರೆಸಲ್ಯೂಷನ್ ಫಾರ್ ಮೀ ಅಂತ ಹೇಳ್ಬೋದು. ನೆಕ್ಸ್ಟ್ ಇಯರ್ ತುಂಬಾ ಕನ್ಸಿಸ್ಟೆಂಟ್ ಆಗಿ ಎಲ್ಲ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ನೀವುಗಳು ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದಲ್ಲಿ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಬಾಯ್.